ಅದಮಾರು ಮಠದ ಶ್ರೀ ವಿಭುದೇಶ ತೀರ್ಥ ಸ್ವಾಮೀಜಿಯವರು 1954ರಲ್ಲಿ ಮೊಗವೀರ ಹಾಗೂ ಗ್ರಾಮದ ಎಲ್ಲ ಮಕ್ಕಳ ಶಿಕ್ಷಣಕ್ಕೋಸ್ಕರ ಅನುಗ್ರಹಿಸಿ ನೀಡಿದ್ದ 1.7 ಎಕರೆ ನಿವೇಶನವನ್ನು ಕೇವಲ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿಯೇ ಬಳಸಬೇಕು ಎಂಬುದು ಎರ್ಮಾಳು ತೆಂಕ ಮೊಗವೀರ ಸಭಾದ ಹಿರಿಯರ ಆಶಯವಾಗಿತ್ತು. ಇದಕ್ಕೆ ಪೂರಕವಾಗಿ ಎರ್ಮಾಳು ತೆಂಕ ಎಜುಕೇಷನ್ ಸೊಸೈಟಿಯು ಎರ್ಮಾಳು ಗ್ರಾಮದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟನ್ನು ಗಟ್ಟಿಗೊಳಿಸಬೇಕೆಂಬ ಸದ್ವಿಚಾರದೊಂದಿಗೆ 1981 ಸೆಪ್ಟೆಂಬರ್ 24ರಂದು ಮುಂಬಯಿಯ ಪ್ರಜ್ಞಾವಂತ ಮೊಗವೀರ ಸಮಾಜ ಬಾಂಧವರಿಂದ ಸ್ಥಾಪಿಸಲ್ಪಟ್ಟಿತು. ಉನ್ನತ ಧ್ಯೇಯೋದ್ದೇಶಗಳನ್ನು ಹೊಂದಿದ ನಮ್ಮ ಶೈಕ್ಷಣಿಕ ಸಂಸ್ಥೆಯ ಅವಿರತ 40 ವರ್ಷಗಳ ಪರಿಶ್ರಮದ ಫಲವಾಗಿ ಶಿಕ್ಷಣದ ಸೇವೆಗೆ ನಮ್ಮನ್ನು ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತೊಡಗಿಸಿಕೊಂಡು ಶಿಕ್ಷಣದ ಸೇವೆಗೈಯುವ ಹಾದಿಯಲ್ಲಿ ಸುದೀರ್ಘವಾದ ಹೆಜ್ಜೆಯನ್ನಿಟ್ಟಿದ್ದೇವೆ. ಈ ಯಶಸ್ಸಿನ ಫಲವೇ ಕಿನಾರಾ ಆಂಗ್ಲ ಮಾಧ್ಯಮ ಶಾಲೆ. ಎರ್ಮಾಳು ಗ್ರಾಮದ ಮೊಗವೀರ ಸಮಾಜದ ಕನಸಿನ ವಿದ್ಯಾದೇಗುಲವಾದ ಈ ಸಂಸ್ಥೆಯು 2011ರಲ್ಲಿ ಆರಂಭವಾಯಿತು. ಸಮುದ್ರ ತೀರದ ಭವ್ಯ ಪರಿಸರದಲ್ಲಿ ನೆಲೆಸಿರುವ ಸಂಸ್ಥೆಯು LKG, UKG ಮತ್ತು 1ನೇ ತರಗತಿಯಿಂದ ಪ್ರಾರಂಭಿಸಿ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಒಂದು ತರಗತಿಯನ್ನು ಬೆಳೆಸುತ್ತಾ 2021ನೇ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಗೆ ಪದಾರ್ಪಣೆ ಮಾಡಿ ಉತ್ತಮ ಫಲಿತಾಂಶವನ್ನು ತನ್ನ ಮುಡಿಗೇರಿಸಿಕೊಂಡಿತು. ಸಮುದ್ರವನ್ನೇ ಅವಲಂಬಿಸಿರುವ ಈ ಭಾಗದ ಶ್ರಮಜೀವಿಗಳು ತಮ್ಮ ಗ್ರಾಮೀಣ ಭಾಗದ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಬೇಕಾದ ಆಧುನಿಕ ಶಿಕ್ಷಣವನ್ನು ಈ ಗ್ರಾಮದಲ್ಲಿಯೇ ಒದಗಿಸಿ ಅವರ ಭವಿಷ್ಯ ಉಜ್ವಲಗೊಳಿಸುವಲ್ಲಿ ಶ್ರಮ ವಹಿಸಿ ಬೃಹತ್ ಕಟ್ಟಡದ ಯೋಜನೆಯನ್ನು ಸಿದ್ಧಪಡಿಸಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ನೂತನ ಸುಸಜ್ಜಿತ ಕಟ್ಟಡದ ನಿರ್ಮಾಣವಾಗಬೇಕು. ಇದರಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಬೇಕು ಎಂದು ನಿರ್ಧರಿಸಿ 2022ನೇ ಮೇ 23ರಂದು ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಹಳೆ ಕಟ್ಟಡವನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ನೂತನ ಕಟ್ಟಡದ ಕಾಮಗಾರಿಯನ್ನ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಯಾವುದೇ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು 1 ವರ್ಷದ ಅವಧಿಗೆ ಹತ್ತಿರದ ರಾಜೀವ ಭವನಕ್ಕೆ ಸ್ಥಳಾಂತರಿಸಲಾಯಿತು. ಈ 1 ವರ್ಷದಲ್ಲಿ ಶಾಲೆಯ ಎಲ್ಲ ಆಟಪಾಠಗಳು ಸುದೀರ್ಘವಾಗಿ ಸಾಗುವಲ್ಲಿ ನಮ್ಮ ಶಿಕ್ಷಕರ ಪರಿಶ್ರಮ ಶ್ಲಾಘನೀಯ. ನೂತನ ಕಟ್ಟಡದ ಕಾಮಗಾರಿ ಹಂತ ಹಂತವಾಗಿ ಪೂರ್ಣಗೊಳ್ಳುತ್ತಿದ್ದು ಇನ್ನೇನು ನಮ್ಮ ಕನಸಿನ ನೂತನ ಶಾಲಾ ಕಟ್ಟಡ ಸಂಪೂರ್ಣಗೊಳ್ಳುವ ಸಂಭ್ರಮದಲ್ಲಿದ್ದ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು 22 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಹಗಲಿರುಳು ಶಾಲೆಯ ಉನ್ನತಿಗಾಗಿ ಶ್ರಮಿಸಿದ ನಮ್ಮ ನೆಚ್ಚಿನ ಶ್ರೀ ಮನೋಹರ ಕೆ ಪುತ್ರನ್ರವರು ವಿಧಿವಶರಾಗಿರುವುದು ಸಂಸ್ಥೆಗೆ ಬಹುದೊಡ್ಡ ಆಘಾತವನ್ನ ಉಂಟುಮಾಡಿತು. ಅವರ ಮಾರ್ಗದರ್ಶನದಂತೆ ಅವರ ಕನಸಿನ ಭವ್ಯ ಕಟ್ಟಡದ ಕಾಮಗಾರಿ ಮತ್ತೆ ಊರಿನ ಹಾಗೂ ಮುಂಬಯಿಯ ಎಲ್ಲ ಸಹೃದಯಿ ವಿದ್ಯಾಭಿಮಾನಿಗಳ ತನು ಮನ ಧನ ಸಹಕಾರದೊಂದಿಗೆ ಮುಂದುವರಿಯಿತು. ಮೊದಲ ಹಂತದ ಕಾಮಗಾರಿಯು ಪೂರ್ಣಗೊಂಡು 2023ರ ಜೂನ್ 4ರಂದು ಕಿನಾರಾ ಶಾಲಾ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವು ಗಣ್ಯರ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ದಿನಾಂಕ 7/6/2023ರಿಂದ ಶೈಕ್ಷಣಿಕ ಚಟುವಟಿಕೆಗಳು ನೂತನ ಕಟ್ಟಡದಲ್ಲಿ ಪ್ರಾರಂಭಗೊಂಡು ಪಾಠದ ಜೊತೆಗೆ ಅನೇಕ ಪಠ್ಯೇತರ ಚಟುವಟಿಕೆಗಳು ಶಾಲೆಯಲ್ಲಿ ನಡೀತಾ ಇದೆ. ನೂತನ ಕಟ್ಟಡದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗುವಂತಹ ಸುಸಜ್ಜಿತ ತರಗತಿ ಕೋಣೆಗಳು, ಜ್ಞಾನ ವೃದ್ಧಿಗೆ ಬೇಕಾದ
ಪುಸ್ತಕ ಭಂಡಾರದಿಂದ ಕೂಡಿದ ಗ್ರಂಥಾಲಯ, ತಾಂತ್ರಿಕ ಕಲಿಕೆಗಾಗಿ ಕಂಪ್ಯೂಟರ್ ಕೊಠಡಿ, ಆಧುನಿಕ ಶಿಕ್ಷಣಕ್ಕೆ ಅನುಗುಣವಾಗಿ ಡಿಜಿಟಲ್ ಕೊಠಡಿ, ಸೈನ್ಸ್ ಲ್ಯಾಬ್, ಉತ್ತಮ ಶಿಕ್ಷಕರ ಕೊಠಡಿ ಮುಂತಾದವುಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿಗಳಾದ ಕರಾಟೆ, ನೃತ್ಯ, ಸಂಗೀತ ವಾದ್ಯಗಳಾದ ತಬಲಾ, ಕೀಬೋರ್ಡ್, ಚೆಂಡೆ ಹಾಗೂ ಕೊಳಲು ವಾದನ ತರಬೇತಿಗಳನ್ನು ನೀಡಲಾಗ್ತಾ ಇದೆ. ದಸರಾ ರಜೆಯನ್ನ ಸದುಪಯೋಗಗೊಳಿಸಲು ಕಿಡ್ಸ್ ಆರ್ಟ್ ಡೇಸ್ ಎಂಬ 4 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಪಾಟ್ ಪೇಂಟಿಂಗ್, ಬಾಟಲ್ ಆರ್ಟ್, ಸ್ಟಿಲ್ ಲೈಫ್ ಪೇಂಟ್ ಹಾಗೂ ವಾಲ್ ಪೇಂಟಿಂಗ್ ಅನ್ನು ನುರಿತ ಕಲಾವಿದರಿಂದ ತರಬೇತಿಯನ್ನ ನೀಡಲಾಯಿತು. ದಿನಾಂಕ 20/10/2023 ವಿದ್ಯಾದೇವತೆ ಶಾರದಾ ಮಾತೆಯ ಅನುಗ್ರಹಕ್ಕಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿ ಶಾರದಾ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ನಡೆಸಲಾಯಿತು. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಜಯ ಪಾಲಯ. ಮಕ್ಕಳ ದಿನಾಚರಣೆಯನ್ನು ದಿನಾಂಕ 18/11/2023 ಆಚರಿಸಲಾಯಿತು. ಶಾಲಾ ವಾರ್ಷಿಕ ಕ್ರೀಡಾಕೂಟವನ್ನು ದಿನಾಂಕ 8/12/2023 ವಿದ್ಯಾರ್ಥಿಗಳಿಗೆ ಹಾಗೂ ದಿನಾಂಕ 9/12/2023 ಪೋಷಕರಿಗೆ ನಡೆಸಲಾಯಿತು. ಅಂತೆಯೇ ಕಾಪು ತಾಲೂಕು ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಕಿನಾರ ವರ್ಣೋತ್ಸವ ಚಿತ್ರಕಲಾ ಸ್ಪರ್ಧೆಯನ್ನು 4 ವಿಭಾಗಗಳಲ್ಲಿ ಆಚರಿಸಿ ಪ್ರತಿ ವಿಭಾಗದಲ್ಲೂ ಪ್ರತ್ಯೇಕ ನಗದು ಬಹುಮಾನ ನೀಡಲಾಯಿತು. ಈ ಸ್ಪರ್ಧೆಯಲ್ಲಿ ಕಾಪು ತಾಲೂಕು ವ್ಯಾಪ್ತಿಯ ಬೇರೆ ಬೇರೆ ಶಾಲೆಗಳಿಂದ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು.
ಇನ್ನೂ ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಡೆಯಲಿದ್ದು, ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಿನಾರ ಸದಾ ಬೆಂಬಲವಾಗಿರುತ್ತದೆ. ಇಂದಿನ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೆ ಆದರದ ಸ್ವಾಗತ. ಕಿನಾರ ಶಾಲಾ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೂ ಅಭ್ಯಾಸಗಳಿಗೆ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ ದಾನಿಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು.